ಮಾರನಾಥ, ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಾ ಪ್ರಿಯ ದೇವರ ಮಕ್ಕಳೇ? ಬನ್ನಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ರೋಮಾಪುರ 8:28, ದ ಬುಕ್ ಆಫ್ ರೋಮನ್ಸ್ 8:28. ಅದು ಏನೆಂದರೆ, ಇದಲ್ಲದೆ ದೇವರು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸೋರು ಒಳ್ಳೆಯದಕ್ಕಾಗಿ ಎಲ್ಲಾಗಳು ಒಟ್ಟಾಗಿ ಸಂಭವಿಸುತ್ತದೆಂದು ನಾವು ಬಲ್ಲೆವು. ಅಂಡ್ ವಿ ನೋ ದಟ್ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್ ಟು ದೆಮ್ that love God, to them who are called according to his purpose. Amen. Hallelujah. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟುವ ಆತನನ್ನು ಪ್ರೀತಿಸುವವರು. ಆಮೆನ್. ನಾವೆಲ್ಲರೂ ಕರೆಯಲ್ಪಟ್ಟಿರೋರ್ರಿ. ನಮ್ಮನ್ನು ದೇವರು ಕರೆದಿದ್ದಾರೆ. ಇಲ್ಲಾಂದ್ರೆ ನೀವು ಇಷ್ಟು ಶ್ರದ್ಧೆಯಿಂದ ಪ್ರತಿದಿನ ವಾಕ್ಯ ಕೇಳುತ್ತಾ ಇರಲಿಲ್ಲ. ನನಗೆ ಯಾಕೆ ಅಂತ ನೀವು ವಾಕ್ಯನು ಸ್ಕಿಪ್ ಮಾಡಬಹುದಾಗಿತ್ತು. ಆದರೂ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ದೇವರು ನಮ್ಮನ್ನು ಕರೆದಿದ್ದಾರೆ. ಆದ್ರಿಂದ ಕರೆಯಲ್ಪಟ್ಟಿರೋ ದೇವರಿಗೋಸ್ಕರ ದೇವರು ಒಳ್ಳೇದು ಮಾಡ್ತಾರೆ ಅಂತ ಈ ವಾಕ್ಯವಿದೆ. ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ಕರೆಯಲ್ಪಟ್ಟಿರೋರು ದೇವರನ್ನ ಪ್ರೀತಿ ಮಾಡುತ್ತಾರೆ. ಅವರು ದೇವರನ್ನ ಬಿಟ್ಟು ಎಲ್ಲಿ ಕೂಡ ಹೋಗೋದಿಲ್ಲ. ದೇವರ ಮೇಲೆ ಮಾತ್ರ ಆಧಾರ ಪಡ್ತಾರೆ. ದೇವರ ಮೇಲೆ ಮಾತ್ರ ಅವರು ನಿರೀಕ್ಷೆ ಉಳ್ಳವರಾಗಿರ್ತಾರೆ. ಅಂಥವರಿಗೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೇದು ಮಾಡುತ್ತಾರೆ. ನಮ್ಮ ದೇವರು ಯಾವತ್ತೂ ಕೂಡ ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ. ಆತನು ಮಾನವ ಕುಲಕ್ಕೆ ಎಲ್ಲಾ ಜನರಿಗೆ ಒಳ್ಳೇದು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಒಳ್ಳೇದು ಮಾಡೋರು ದೇವರು ನಮ್ಮನ್ನು ಒಳ್ಳೇದು ಮಾಡಬೇಕಂದ್ರೆ ನಾವು ದೇವರನ್ನ ಪ್ರೀತಿಸುವ ಜನರಾಗಿರಬೇಕು. ಇದು ಮಾತ್ರವಲ್ಲದೆ ನೀವು ಕರೆಯಲ್ಪಟ್ಟಿರುವ ಜನರಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆಯುವಾಗ ಆ ದೇವರು ಆಶೆ ಪಡೋದೇನೆಂದ್ರೆ, ನನ್ನ ಮಕ್ಕಳು ನನ್ನನ್ನು ಮಾತ್ರ ಪ್ರೀತಿ ಮಾಡಬೇಕು. ನಾವು ಪ್ರೀತಿ, ಈ ದೈವಿಕ ಪ್ರೀತಿ ಇದೆ ಅಲ್ವಾ, ಇದು ನಾವು ಎಲ್ಲರಿಗೂ ಹಂಚೋದಕ್ಕಾಗಲ್ಲ. ಯೇಸು ಸ್ವಾಮಿ ಒಬ್ಬರನ್ನೇ ಯಾರು ದೃಢವಾಗಿ ಸ್ಥಿರವಾಗಿ ಪ್ರೀತಿಸುತ್ತಾರೋ ಅವರ ಜೀವನದಲ್ಲಿ ದೇವರು ಒಳ್ಳೇದು ಮಾಡೋದಕ್ಕೆ ಇಷ್ಟಪಡ್ತಾರೆ. ಆಮೆನ್. ಪ್ರೈಸ್ ದ ಲಾರ್ಡ್. God always wants to do good in your life if you love him with whole heart. Amen. Because you are called according to his purpose. ಆತನ ಚಿತ್ತಕ್ಕೆ ಮೇರೆಗೆ ನೀವು ಕರೆಯಲ್ಪಟ್ಟಿದ್ದೀರಾ. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ 3 ನಿಮಿಷ ಕಾಲ 4 ನಿಮಿಷ ಕಾಲ ನೀವು ವಾಕ್ಯ ಕೇಳ್ತಾ ಇದ್ದೀರಲ್ವಾ, ಇದು ಯಾಕಂದ್ರೆ ದೇವರು ನಿಮ್ಮನ್ನು ಕರೆದಿದ್ದಾರೆ. ನೀವು ದೇವರನ್ನ ಪ್ರೀತಿಸಿ ನಿಮ್ಮ ಜೀವನದಲ್ಲಿ ದೇವರ ಶುಭ ಕಾರ್ಯಗಳಿಂದ, ಒಳ್ಳೆತನದಿಂದ, ನಿಮಗೆ ಏನು ಬೇಕೋ ದೇವರ ಆ ವಿಷಯಗಳಿಂದ ಬಲಪಡಿಸಿ ನಿಮಗೆ ಸಹಾಯ ಮಾಡಿ ನಿಮಗೆ ಒಳ್ಳೆಯದು ಮಾಡಬೇಕಂತ ಬಯಸುತ್ತಾ ಇದ್ದಾರೆ. ಈ ದೇವರು ಏನಂದರೆ ನಮ್ಮ ಅಹಿತಕ್ಕಾಗಿ ಯೋಚನೆ ಮಾಡೋ ದೇವರಲ್ಲ, ಇವರು ನಮಗೆ ಹಿತಕ್ಕಾಗಿ ಯೋಚನೆ ಮಾಡೋ ದೇವರಾಗಿದ್ದಾರೆ. ಬಹುಶಃ ನೀವು ನಷ್ಟದಲ್ಲಿರ್ಬೋದು, ಬಹುಶಃ ನೀವು ಕೊರತೆಯಲ್ಲಿರ್ಬೋದು. ತಿಳ್ಕೊಡಿ, ನೀವು ದೇವ್ರನ್ನ ಪ್ರೀತಿ ಮಾಡಿದ್ರೆ ದೇವ್ರು ನಿಮ್ಮ ಜೀವನದಲ್ಲಿ ಎಲ್ಲಾ ಒಳ್ಳೇದು ಮಾಡ್ತಾರೆ. ಆ ಒಳ್ಳೆ ಮಾಡೋ ದೇವ್ರು ಇವತ್ತು ನಿಮ್ಮ ಮನೆಗಳು ಬಂದಿದ್ದಾರೆ, ನಿಮ್ಮ ಸಮೀಪಕ್ಕೆ ಬಂದಿದ್ದಾರೆ. ಬೇಡಿಕೊಳ್ಳೋಣ, ಅಯ್ಯ ನನ್ನ ಜೀವನದಲ್ಲಿ ಕೂಡ ನಾನು ಒಳ್ಳೇದು ನೋಡಬೇಕಂತ ಬಯಸುತ್ತಾ ಇದ್ದೀನಿ, ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೀನಿ ಹೇಳಿದ್ರೆ ನಿಶ್ಚಯವಾಗಿ ದೇವ್ರು ನಿಮ್ಮ ಜೀವನದಲ್ಲಿ ಒಳ್ಳೇದು ಮಾಡ್ತಾರೆ. ಭೂಪರಲೋಕವನ್ನು ಸೃಷ್ಟಿಸಿದ ನನ್ನ ಪ್ರೀತಿ ಉಳ್ಳ ತಂದೆ, ಮಕ್ಕಳು ನಿನ್ನನ್ನು ಪ್ರೀತಿಸಿ ನಿನ್ನ ಕಡೆ ಎದುರು ನೋಡ್ತಾ ಇದ್ದಾರೆ. ಆ ಕಣ್ಣೆತ್ತಿ ನಿನ್ನ ಕಡೆ ನೋಡುವಾಗ ಅವ್ರ ಜೀವನದಲ್ಲಿ ನೀನು ಒಳ್ಳೇದು ಮಾಡಯ್ಯ. ಅಯ್ಯ, ಪ್ರತಿಯೊಬ್ಬರ ಜೀವನದಲ್ಲಿ ನೀನು ಒಳ್ಳೇದು ಮಾಡಿ ಅವ್ರ ಜೀವನದಲ್ಲಿ ನೀನು ಅದ್ಭುತವನ್ನು ಮಾಡಿ ಅವ್ರು ಕಳ್ಕೊಂಡಿರೋ ನಗುವನ್ನು ಮತ್ತೆ ನೀನು ಕೊಟ್ಟು ಅವರನ್ನು ಸ್ವಾಮಿ ನೀನು ಅದ್ಭುತ ಮಾಡಿ ಕಾಪಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯ ದೇವರು ಮಕ್ಕಳೇ, ನಾಳೆ ನಾವು ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.